ಪ್ರಸಕ್ತ ರಾಜಕೀಯದಲ್ಲಿ ಈಗ ಒಂದು ಪ್ರಚಲಿತದಲ್ಲಿರುವ ವಿಷಯ ಏನಂತ ಹೇಳಿದ್ರೆ ಅದು ಮಹಿಳಾ ಮೀಸಲಾತಿ ವಿಚಾರ. ಈ ಮಹಿಳಾ ಮೀಸಲಾತಿ ವಿಚಾರ 2023ರಲ್ಲಿ ಈ ಮಸೂದೆ ಅಂಗೀಕಾರವಾಗಿತ್ತು. ಆದರೆ ಇಷ್ಟರ ತನಕ ಈ ಮಸೂದೆಯನ್ನು ಜಾರಿಗೆ ತರದೆ ಇವಾಗ ಮೊನ್ನೆ ಅಧಿವೇಶನದಲ್ಲಿ ಅವರು ಕ್ಷೇತ್ರ ಮರು ವಿಂಗಡಣೆಯ ಜೊತೆಗೆ ಈ ಮಹಿಳಾ ಮಸೂದೆಯನ್ನು ಸೇರಿಸಿ ಜಾರಿಗೆ ತರಲು ಪ್ರಯತ್ನಿಸಿದ್ದು ನಿಜವಾಗಿಯೂ ಅದು ಕೇಂದ್ರ ಸರ್ಕಾರದ ಒಂದು ಕುತಂತ್ರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಹಿಳಾ ಮೀಸಲಾತಿಯನ್ನು ಅದನ್ನು ಕ್ಷೇತ್ರ ಪುನರ್ ವಿಂಗಡಣೆ ಜೊತೆ ಯಾಕೆ ಅವರು ಜಾರಿಗೆ ತರಬೇಕು? ಮಹಿಳಾ ಮೀಸಲಾತಿಯನ್ನು ಪ್ರತ್ಯೇಕವಾಗಿ ಜಾರಿಗೆ ತರಲಿ. ಮಹಿಳೆಯರಿಗೆ ಈಗ ಅವರು ಅದನ್ನು ವಿಪಕ್ಷಗಳು ವಿಫಲಗೊಳಿಸಿವೆ ಈ ಅವರ ಕುತಂತ್ರವನ್ನು. ಅದಕ್ಕೆ ಅವರಿಗೆ ಹೇಳ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಅಂತೇಳಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಹಿಳಾ ವಿರೋಧಿ ಅಲ್ಲ. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಅವರು ಮಹಿಳೆಯರಿಗೆ ಅನೇಕ ಅವಕಾಶಗಳನ್ನು ಕೊಟ್ಟಿದ್ದಾರೆ. 73-74ರ ಒಂದು ಅಮೆಂಡ್ಮೆಂಟ್ ಪ್ರಕಾರ ಆವಾಗ ನಮ್ಮ ಸ್ಥಳೀಯ ಸಂಸ್ಥೆಗಳಾದ ಪಂಚಾಯತ್ ರಾಜ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಪ್ರತಿಯೊಂದು ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜಕೀಯವಾಗಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದು ಮೊನ್ನೆ ದಿನ ನಡೆದ ವಿಚಾರ ಏನಂತ ಹೇಳಿದ್ರೆ ವಿಪಕ್ಷಗಳು ವಿಫಲಗೊಳಿಸಿರುವುದು. ಇದು ಕೇವಲ ಒಂದು ವಿಪಕ್ಷಗಳಿಗೆ ಸಿಕ್ಕಿದ ಒಂದು ಗೆಲುವು ಅಂತ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ಇದು ಪ್ರಜಾತಂತ್ರದ ವ್ಯವಸ್ಥೆಗೆ ಸಿಕ್ಕ ಗೆಲುವು. ಯಾಕಂತ ಹೇಳಿದ್ರೆ ಇವರು ಪ್ರಜಾತಂತ್ರದ ವ್ಯವಸ್ಥೆಯನ್ನು ಬುಡಮೇಲು ಮಾಡಲಿಕ್ಕೆ ಹೊರಟಿದ್ದಾರೆ. 543 ಒಂದು ಸೀಟುಗಳು ಇರುವಾಗ 543ರಲ್ಲಿ ನಮಗೆ ಅವರು ಮಹಿಳಾ ಮೀಸಲಾತಿ ಕೊಡ್ಲಿ. ಯಾಕೆ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು? ಯಾಕೆ ಇದು 50% ಈ ಸೀಟುಗಳನ್ನು ಅವರು ಹೆಚ್ಚು ಮಾಡಿಸಿ 850 ಸೀಟು ಮಾಡಿ ಇದರಲ್ಲಿ ನಮ್ಗೆ ಯಾಕೆ ಮಹಿಳಾ ಮೀಸಲಾತಿ ಬೇಕು? ಇದ್ದದ್ರಲ್ಲಿ ಈಗ ಕೊಡ್ಲಿ. ಏನು ನಮ್ಮಲ್ಲಿ ಈಗ ಇದೆ ಆ ಸೀಟುಗಳಿವೆ, ಅದರಲ್ಲಿ ನಮ್ಗೆ ಈಗ ಮಹಿಳಾ ಮೀಸಲಾತಿ ಫಸ್ಟ್ ಕೊಡ್ಲಿ. ಆ ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ಚರ್ಚೆಗಳು ನಡೆದು ಆಮೇಲೆ ಬೇಕಿದ್ರೆ ಮಾಡ್ಬೋದಿತ್ತು ಅವರಿಗೆ. ಈಗ ಅಂತ ತರಾತುರಿ ಏನಿದೆ ಅದು ಕೂಡ ಇಲ್ಲಿ ಬೇರೆ ಬೇರೆ ಕಡೆ ಈಗ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯ ಸಮಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಅವರು ಈಗ ಮಹಿಳಾ ಮೀಸಲಾತಿಯ ವಿಚಾರ ಯಾಕೆ ತೆಗಿತಾ ಇದ್ದಾರೆ? ಇದು ಅವರು ಪರ್ಮನೆಂಟ್ ಆಗಿ ಒಂದು ಅಧಿಕಾರದಲ್ಲಿ ಇರಬೇಕೆನ್ನೋ ಒಂದು ಕುತಂತ್ರ. ನಿಜವಾಗಿಯೂ ಒಂದು ಬಿಜೆಪಿ ಸರ್ಕಾರಕ್ಕೆ ಮಹಿಳಾ ಮೀಸಲಾತಿಯ ಬಗ್ಗೆ ಅಥವಾ ಮಹಿಳೆಯರ ಬಗ್ಗೆ ಕಾಳಜಿ ಇದ್ರೆ ಮುಂದೆ ಬರುವ ಮಳೆಗಾಲದ ಅಧಿವೇಶನದಲ್ಲಿ ಇವರು ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.